ಶ್ರೀಗುರುಭ್ಯೋ ನಮಃ. ಶ್ರೀ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. ನರಸಿಂಹೋऽಖಿಲಾಜ್ಞಾನಮತಧ್ವಾन्तದಿವಾಕರः ಜಯತ್ಯಮಿತಸಜ್ಞಾನಸುಖಶಕ್ತಿಪಯೋನಿಧಿः ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಆಪಾದಮೌಲಿಪರ್ಯಂతం ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ವಾಲ್ಮೀಕಿ ರಾಮಾಯಣದ ಮಂಗಳಾಚರಣ ಶ್ಲೋಕ. ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂಬರಂ ನಾರದಂ ಪರಿಪಪ್ರಚ್ಛ ವಾಲ್ಮೀಕಿರ್ಮುನಿಪುಂಗವಂ. ನಾರದರು ತ್ರಿಲೋಕ ಸಂಚಾರಿಗಳು, ಎಲ್ಲ ಕಡೆ ಸಂಚಾರ ಮಾಡತಕ್ಕವರು, 14 ಲೋಕದಲ್ಲೂ ಸಂಚಾರ ಮಾಡತಕ್ಕವರು ನಾರದರು. ಅಂಥ ನಾರದರು ವಾಲ್ಮೀಕಿ ಋಷಿಗಳ ಆಶ್ರಮಕ್ಕೆ ಬರ್ತಾರೆ. ವಾಲ್ಮೀಕಿ ನಾರದರು ಬರ್ತಾರೆ ಅಂದರೆ ಅವ್ರನ್ನ ಉದ್ಧಾರ ಮಾಡೋದಕ್ಕೆ ಬರ್ತಾರೆ ಅಂತ ಅರ್ಥ. ನಾವು ನಾರದರನ್ನು ನೋಡುವ ದೃಷ್ಟಿನೇ ಬೇರೆ. ಏನೋ ಕಲಹ ಮಾಡೋದಕ್ಕೆ ಬರ್ತಾರೆ, ಜಗಳ ಹಚ್ಚಿಡೋದಕ್ಕೆ ಬರ್ತಾರೆ ಹಾಗೆ ಅಂತ ನೋಡ್ತೀವಿ. ನಾರದರು ಸಾಮಾನ್ಯ ಹಾಗೆ ಜಗತ್ತಿನಲ್ಲಿ ಪ್ರಸಿದ್ಧ. ಆದರೆ ಹಾಗೆಲ್ಲವಂತೆ ಮಹಾಜ್ಞಾನಿಗಳು. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ತಪಸ್ವಾಧ್ಯಾಯ ನಿರತಂ. ತಪಸ್ಸು ಮತ್ತು ಸ್ವಾಧ್ಯಾಯ ಅಂದರೆ ವೇದಶಾಸ್ತ್ರಗಳ ಅಧ್ಯಯನದಲ್ಲಿ ನಿರತರಾದವರು ನಾರದರು. ಎಂಥವರು? ತಪಸ್ವಾಧ್ಯಾಯ ನಿರತಂ. ತಪಸ್ವಿ ವಾಗ್ವಿದಾಂ ವರಂ. ಒಳ್ಳೆ ತಪಸ್ವಿಗಳು. ವಾಗ್ವಿದಾಂ ವರಂ. ಇಲ್ಲಿ ತಪಸ್ವಿ ಎಂಬುದು ವಾಲ್ಮೀಕಿ ಋಷಿಗಳು. ವಾಲ್ಮೀಕಿ ಋಷಿಗಳು ಎಂಥವರು? ತಪಸ್ವಿಗಳು. ಅಂತಹ ತಪಸ್ವಿಗಳಾದ ವಾಲ್ಮೀಕಿ ಋಷಿಗಳು ತಪಸ್ವಾಧ್ಯಾಯ ನಿರತಂ. ತಪಸ್ಸು ಸ್ವಾಧ್ಯಾಯ ಅಂದರೆ ವೇದಶಾಸ್ತ್ರಗಳ ಅಧ್ಯಯನ, ಶ್ರವಣ, ಮನನ ಇದರಲ್ಲಿ ನಿರತರಾದ ವಾಗ್ವಿದಾಂ ವರಂ. ವಾಗ್ವಿತ್ ಅಂದರೆ ಮಾತನಾಡುವ ಒಂದು ಸಾಮರ್ಥ್ಯ, ಚೆನ್ನಾಗಿ ಮಾತನಾಡುವ ಒಂದು ಸಾಮರ್ಥ್ಯ. ಶಾಸ್ತ್ರೋಕ್ತ ರೀತಿಯಲ್ಲಿ ಮಾತನಾಡಬೇಕು. ಮಾತಾಡೋದು ಅಂದರೆ ಏನೋ ಬಾಯಿಗೆ ಬಂದಾಗ ಮಾತಾಡೋದಲ್ಲ, ತಲೆಗೆ ಬಂದಾಗ ಮಾತನಾಡುವುದಲ್ಲ. ಶಾಸ್ತ್ರದಲ್ಲಿ ದೊಡ್ಡವರಿಗೆ ಏನು ಸಮ್ಮತವಾಗಿದೆಯೋ ಅದನ್ನು ಮಾತನಾಡುವುದು. ಆ ರೀತಿಯಾಗಿ ಮಾತನಾಡುವುದರಲ್ಲಿ ಶ್ರೇಷ್ಠರಾದವರು ವಾಗ್ವಿದಾಂ ವರಂ. ಅಂಥ ಮುನಿಪುಂಗವಂ, ಮುನಿಗಳಲ್ಲಿ ಶ್ರೇಷ್ಠರಾದವರು ನಾರದರು. ಅಂಥ ನಾರದರನ್ನು ಕುರಿತು ವಾಲ್ಮೀಕಿಗಳು ಕೆಲವು ಪ್ರಶ್ನೆಗಳನ್ನು ಮಾಡ್ತಾರೆ. ಅದೇನದು ಪ್ರಶ್ನೆ ಅಂತ ಮುಂದಿನ ಶ್ಲೋಕದಲ್ಲಿ ಬರುತ್ತದೆ. ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂ ವರಂ ನಾರದಂ ಪರಿಪಪ್ರಚ ವಾಲ್ಮೀಕಿ ಮುನಿಪುಂಗಂ. ಎಲ್ಲ ದ್ವಿತೀಯ ವಿಭಕ್ತಿಯಲ್ಲಿ ಇದೆ. ವಾಲ್ಮೀಕಿ ತಪಸ್ವಿ ಎರಡು ಪ್ರಥಮ ವಿಭಕ್ತಿ, ಮುಖ್ಯದೆಲ್ಲ ದ್ವಿತೀಯದಲ್ಲಿ ಇದೆ. ಅಂಥ ನಾರದರನ್ನು ಪಪ್ರಚ್ಚ ಅಂದರೆ ಪರಿಪಪ್ರಚ್ಚ ಅಂದರೆ ಕೇಳಿದರು ಅಂತ ಅರ್ಥ. ಯಾರು ಕೇಳಿದರು? ವಾಲ್ಮೀಕಿ ಋಷಿಗಳು ಕೇಳ್ತಾರೆ ಗುರುಗಳಾದ ನಾರದರ ಹತ್ರ. ಏನು ಕೇಳಿದರು? ಎರಡನೇ ಶ್ಲೋಕ. ಕೋನ್ವಸ್ಮಿನ್ ಸಾಂಪ್ರತಂ ಲೋಕೆ ಗುಣವಾನ್ ಕಶ್ಚ ವೀರ್ಯವಾನ್ ಧರ್ಮಜ್ಞಶ್ಚ ಕೃತಜ್ಞಶ್ಚ ಸತ್ಯವಾಕ್ಯೋ ದೃಢವ್ರತಃ. ವಾಲ್ಮೀಕಿಯ ಪ್ರಶ್ನೆ. ಕೋನ್ವಸ್ಮಿನ್ ಸಾಂಪ್ರತಂ ಲೋಕೆ ಗುಣವಾನ್ ಕಶ್ಚ ವೀರ್ಯವಾನ್. ಯಾರು ಈ ಲೋಕದಲ್ಲಿ, ಈಗಿರುವ ಒಂದು ಸಮಾಜದಲ್ಲಿ, ಲೋಕದಲ್ಲಿ ಗುಣವಂತನಾದವರು ಯಾರು ಅಂತ ಪ್ರಶ್ನೆ. ಯಾಕೆ ಇವರೆಲ್ಲ ಕಡೆ ಸಂಚಾರ ಮಾಡ್ತಾ ಇರ್ತಾರೆ. ಹಿಂದಿನ ಕಾಲದಲ್ಲಿ ಮೊಬೈಲ್ ಇಲ್ಲ, ನ್ಯೂಸ್ ಪೇಪರ್ ಇಲ್ಲ, ಯಾವುದೂ ಇಲ್ಲ. ಅದರಿಂದ ಒಂದು ಕಡೆಯಿಂದ ಸುದ್ದಿ ಇನ್ನೊಂದು ಕಡೆ ಹೋಗೋದೇ ಕಷ್ಟ ಆಗ್ತಾ ಇತ್ತು. ಈಗಿನ ಕಾಲದಲ್ಲಿ ಎಲ್ಲ ಸುಲಭ. ನ್ಯೂಸ್ ಪೇಪರು, ಟಿ ವಿ ಎಲ್ಲ ಕಡೆ ಬಂದುಬಿಡುತ್ತದೆ. ಇನ್ನು ಸೋಷಿಯಲ್ ಮೀಡಿಯಾ ಅಂತೂ ಕೇಳೋದೇ ಬೇಡ. ಫೇಸ್ಬುಕ್ ಅದು ಇದು ಅಂತ ಹಾಕಿದ ಕೂಡಲೇ ಎಲ್ಲ ಕಡೆ ಬಂದುಬಿಡುತ್ತೆ. ಹಿಂದಿನ ಕಾಲದಲ್ಲಿ ಆಗಿಲ್ಲ. ನಾರದರಂಥವರು ಬಂದು ಹೋದರೆ ಯಾಕೆ ಎಲ್ಲ ಕಡೆ ಸಂಚಾರ ಮಾಡತಕ್ಕವರು. ಯಾವ್ಯಾವ ಜಾಗದಲ್ಲಿ ಏನೇನು ವಿಶೇಷ ಆಗ್ತದೆ ಅಂತ ಅವರಿಗೆ ಗೊತ್ತಾಗ್ತದೆ. ಆದ್ದರಿಂದ ನಾರದರು ಬಂದಾಗ ಸಾಮಾನ್ಯ ಎಲ್ಲರೂ ಕೂಡ ಪ್ರಶ್ನೆ ಮಾಡ್ತಾರೆ. ಮಹಾಭಾರತದಲ್ಲೂ ಬರ್ತದೆ. ಧರ್ಮರಾಜ ಪ್ರಶ್ನೆ ಮಾಡ್ತಾನೆ. ನಾರದರು ಸಭೆಗೆ ಬಂದಾಗ
ಪ್ರಶ್ನೆ ಮಾಡಿದಾಗ ಆಗ ನಾರದರು ಹೊಸ ಸಭೆ, ಸುಧರ್ಮ ಸಭೆ ಅಂತ ಹೇಳ್ತಾರೆ, ಅಂತಹ ಸಭೆಯನ್ನು ಕಟ್ಟಿದಾಗ ನಾರದರು ಬಂದಾಗ ಕೇಳಿದಾಗ ನಾರದರು ಹೇಳಿದರು, ಅನೇಕ ಇದಕ್ಕಿಂತ ಶ್ರೇಷ್ಠವಾದ ಸಭೆಗಳೆಲ್ಲ ಇದೆ ಹಾಗೆ ಅಂತ ಆ ಸಭೆಗಳ ವರ್ಣನೆಯನ್ನು ಮಾಡ್ತಾರೆ ನಾರದರು. ಮಾಡಿ ನಿಮ್ಮ ತಂದೆಯ ಒಂದು ಆದೇಶವೂ ಕೂಡ ಇದೆ ಅಂತ ಹೇಳಿ ನೀವು ರಾಜಸೂಯಾಗ ಮಾಡಬೇಕು ಎನ್ನುವ ವಿಚಾರವನ್ನು ಕೂಡ ಪಾಂಡವರಿಗೆ ಮುಟ್ಟಿಸಿದ್ದು ಯಾರು? ನಾರದರೇ ಮುಟ್ಟಿಸಿದ್ದು, ತಲುಪಿಸಿದ್ದು, ಕನ್ವೆ ಮಾಡಿದ್ದು ಅಂತ, ತಿಳಿಸಿದ್ದು ಅಂತ ಅರ್ಥ. ಧರ್ಮರಾಜನಿಗೆ ತಿಳಿಸಿದ್ದು ಯಾರು? ರಾಜಸೂಯಾಗ ಮಾಡಬೇಕು ಅಂತ ನಾರದರು. ಅವರು ತಂದೆ ಪಾಂಡುರಾಜ ಹೇಳಿ ಕಳಿಸಿದ್ರು, ಅದರ ಪ್ರಕಾರ ತಿಳಿಸಿದ್ರು. ಈ ರೀತಿಯಾಗಿ ನಾರದರು ಬಂದರು ಅಂದರೆ ಎಲ್ಲ ಲೋಕದ ಸುದ್ದಿಯೂ ಕೂಡ ಗೊತ್ತಾಗ್ತಾ ಇತ್ತು. ಅದರಿಂದ ವಾಲ್ಮೀಕಿ ಋಷಿಗಳು ಕೇಳ್ತಾರೆ, ಈಗ ಅನೇಕ ರಾಜರನ್ನೆಲ್ಲ ನೀವು ಭೇಟಿಯಾಗಿ ಬಂದಿರ್ತೀರಾ, ಯಾರು ಗುಣವಂತರು ಯಾರು? ಕಶ್ಚ ವೀರ್ಯವಾನ್, ಒಳ್ಳೆ ಧೈರ್ಯ ವೀರ್ಯ ಇರತಕ್ಕವರು, ಶತ್ರುಗಳನ್ನು ನಾಶ ಮಾಡತಕ್ಕ ಸಾಮರ್ಥ್ಯ ಉಳ್ಳವರು ಯಾರಿದ್ದಾರೆ? ಕೋನ್ಮಸ್ಮಿನ್ ಸಾಂಪ್ರತಂ ಲೋಕಿ, ಈಗ ಇರುವ ಲೋಕದಲ್ಲಿ. ನೀವು ಹಿಂದಿನವ್ರ ಕತೆ ಹೇಳಬೇಡಿ, ಪಾಸ್ಟ್ ಬೇಡ, ಏನು ಸಾಂಪ್ರತಂ ಅಂದರೆ ಈಗಿನ ರಾಜರಲ್ಲಿ ಯಾರು ಅಂತ ಪ್ರಶ್ನೆ. ಹಳೆಯ ರಾಜರು ತುಂಬ ಜನ ಇದ್ದಿದ್ದಾರೆ ವರ್ತಮಾನ ಕಾಲದ್ದು. ಮತ್ತು ಯಾರು ಗುಣವಂತರು? ಕಹ ಗುಣವಾನ್, ಕಹ ವೀರ್ಯವಾನ್, ಕಹ ಧರ್ಮಜ್ಞ. ಅಂದರೆ ಧರ್ಮಂ ಜಾನಾತೀತಿ ಧರ್ಮಜ್ಞ, ಧರ್ಮವನ್ನು ಚೆನ್ನಾಗಿ ಬಲ್ಲವ. ಧರ್ಮಂ ಜಾನಾತೀತಿ ಧರ್ಮಜ್ಞ, ಧರ್ಮವನ್ನು ತಿಳಿದವ ಯಾರು? ಕೃತಜ್ಞ, ಮಾಡಿದ ಉಪಕಾರವನ್ನು ಸ್ಮರಿಸಿಕೊಳ್ಳುವವ ಯಾರು? ತುಂಬ ಜನ ಹಾಗೆ ಮಾಡಿದ ಉಪಕಾರವನ್ನು ಮರೆತು ಬಿಡ್ತಾರೆ. ಕೆಲವು ದಿವಸ ಆದ ಕೂಡಲೇ ಪಡೆದ ಉಪಕಾರವನ್ನು ಮರೆತು ಬಿಡ್ತಾರೆ. ಆದರೆ ಅದು ಮಹಾದೋಷ. ಅದು ಮಾಡಿದ ಉಪಕಾರವನ್ನು ಎಂದಿಗೂ ಮರೀಬಾರ್ದು. ಉಪಕಾರ ಮಾಡಿಸ್ಕೊಂಡಿರ್ತೀವಿ, ಅದನ್ನು ಮರೀಬಾರ್ದು. ಧರ್ಮಜ್ಞಶ್ಚ ಕೃತಜ್ಞಶ್ಚ. ಶ್ರೀಹರಿ ಯಾರು ಗುಣವಂತನಾಗಿದ್ದಾನೆ, ಯಾರು ವೀರ್ಯವಂತನಾಗಿದ್ದಾನೆ, ಯಾರು ಧರ್ಮಜ್ಞನಾಗಿದ್ದಾನೆ, ಅಂದರೆ ಧರ್ಮವನ್ನು ಬಲ್ಲವನಾಗಿ ಯಾರಿದ್ದಾನೆ, ಯಾರು ಕೃತಜ್ಞ, ಮಾಡಿದ ಉಪಕಾರವನ್ನು ಸ್ಮರಿಸಿಕೊಂಡವನಾಗಿ ಯಾರಿದ್ದಾನೆ, ಸತ್ಯವಾಕ್ಯ, ಸತ್ಯವನ್ನು ಮಾತನಾಡುವವನಾಗಿ ಯಾರಿದ್ದಾರೆ, ದೃಢವ್ರತಃ. ಶಾಸ್ತ್ರದಲ್ಲಿ ಅನೇಕ ವ್ರತಗಳನ್ನು ಹೇಳಿದ್ದಾರೆ. ಆ ವ್ರತದಲ್ಲಿ ದೃಢವಾಗಿ ಇರತಕ್ಕವ ಯಾರನ್ನಾರು ನೀವು ಕಂಡಿದ್ದೀರಾ ಹಾಗೆ ಅಂತ ವಾಲ್ಮೀಕಿಗಳು ನಾರದರ ಹತ್ರ ಪ್ರಶ್ನೆಯನ್ನು ಮಾಡ್ತಾರೆ. ಅಂತಹ ಪುರುಷ, ಈಗಿರುವ ಒಂದು ವ್ಯಕ್ತಿ, ರಾಜ ಅಂತ ಇಲ್ಲ, ಯಾವುದೋ ಒಂದು ವ್ಯಕ್ತಿ, ಯಾರನ್ನಾರು ನೀವು ಕಂಡಿದ್ದೀರಾ? ಯಾಕೆ ನಾರದರು ಸಂಚಾರ ಮಾಡಿ ಬರತಕ್ಕವರು, ಅವ್ರನ್ನ ಕೇಳಿದರೆ ಈಸಿ ಇರುತ್ತದೆ ಅಂತ. ಇದ್ದೀರಾ ಅಂತ ಪ್ರಶ್ನೆ. ಇನ್ನು ವಾಲ್ಮೀಕಿಗಳು ಕೇಳ್ತಾರೆ, ಚಾರಿತ್ರೇನ ಚಕೋ ಯುಕ್ತಃ ಸರ್ವಭೂತೇಷು ಕೋ ಹಿತಃ ವಿದ್ವಾನ್ ಕಹ ಕಹ ಸಮರ್ಥಶ್ಚ ಕಶ್ಚೈಕ ಪ್ರಿಯದರ್ಶನಃ. ಚಾರಿತ್ರೇನ ಚಕೋ ಯುಕ್ತಃ, ಒಳ್ಳೆ ಚಾರಿತ್ರ್ಯ ಇರಬೇಕು, ಅಂದರೆ ಗುಡ್ ಕ್ಯಾರೆಕ್ಟರ್. ಒಳ್ಳೆ ಚರಿತ್ರೆ. ನೋಡಿ, ಈಗ ಕೃಷ್ಣನ ಚರಿತ್ರೆ ಕೇಳ್ತೀವಿ, ರಾಮನ ಚರಿತ್ರೆ ಕೇಳ್ತೀವಿ, ಪ್ರಹ್ಲಾದನ ಚರಿತ್ರೆ ಕೇಳ್ತೀವಿ, ಧ್ರುವನ ಚರಿತ್ರೆ ಕೇಳ್ತೀವಿ. ಅದೆಲ್ಲ ಏನಿದೆ? ಭಾರಿ ಅದ್ಭುತವಾದ ಚರಿತ್ರೆ ಅಲ್ವಾ? ಚರಿತ್ರೆನೇ ಆನಂದ. ಅಷ್ಟು ಶುದ್ಧ ಚಾರಿತ್ರ್ಯ ಅವರದೆಲ್ಲ. ಆ ರೀತಿಯಾಗಿ ಒಳ್ಳೆ ಚಾರಿತ್ರ್ಯ ಉಳ್ಳವ ಯಾರು ಹಾಗೆ ಅಂತ ಪ್ರಶ್ನೆ. ಚಾರಿತ್ರ್ಯೇನ ಚ ಕೋ ಯುಕ್ತಃ ಸರ್ವಭೂತೇಷು, ಸಪ್ತಮಿ, ಸರ್ವಭೂತೇಷು ರಾಮೇಶು ಉತ್ತರ, ಸರ್ವಭೂತೇಷು ಕೋ ಹಿತಃ, ಎಲ್ಲ ಭೂತಗಳಲ್ಲೂ ಕೂಡ ಹಿತವನ್ನು ಬಯಸುವವ ಯಾರು? ಎಲ್ಲ ಭೂತಗಳಲ್ಲಿ ಹಿತವನ್ನು ಮಾಡತಕ್ಕವ ಯಾರು ಅಂಥವ್ರನ್ನ ಕಂಡಿದ್ದೀರಾ? ವಿದ್ವಾನ್. ಇಷ್ಟೆಲ್ಲ ಇದ್ದು ತಿಳುವಳಿಕೆ ಇಲ್ಲದೆ ಹೋದರೆ, ಪರತತ್ವವನ್ನು ತಿಳಿದೇ ಹೋದರೆ ವೇಸ್ಟ್. ವಿದ್ವಾಂಸನಾಗಿ ಯಾರಿದ್ದಾರೆ? ಕಹ ಸಮರ್ಥಶ್ಚ, ಕೆಲಸಗಳನ್ನು ಮಾಡುವುದರಲ್ಲಿ ಸಮರ್ಥನಾಗಿ ಇರಬೇಕು, ಅಂಥವರು ಯಾರಿದ್ದಾರೆ? ಕಶ್ಚೈಕ ಪ್ರಿಯದರ್ಶನಃ, ಔಟ್ಲುಕ್ ನೋಡೋದಕ್ಕೂ ಕೂಡ ಚೆನ್ನಾಗಿ ಇರಬೇಕು, ನೋಡಿದ್ರೇ ಆನಂದ.
ಆ ರೀತಿಯಾಗಿ ಯಾರಿದ್ದಾರೆ, ಯಾರನ್ನಾರು ಕಂಡಿದ್ದೀರಾ ನೀವು ಹಾಗೆ ಅಂತ ಯಾರು? ವಾಲ್ಮೀಕಿ ಋಷಿಗಳು ನಾರದರನ್ನು ಕೇಳ್ತಾರೆ. ಇನ್ನು ಎಷ್ಟು ಗುಣಗಳು ಇದೆ ನೋಡಿ. ಆತ್ಮವಾನ್ ಕೋ ಜಿತಕ್ರೋಧೋ ದ್ಯುತಿಮಾನ್ ಕೋ ಅನಸೂಯಕಃ ಕಸ್ಯ ಬಿಭ್ಯತಿ ದೇವಾಶ್ಚ ಜಾತರೋಷಸ್ಯ ಸಂಯುಗೇ. ಆತ್ಮವಾನ್ ಅಂದರೆ ಆತ್ಮಶಬ್ದಕ್ಕೆ ಅನೇಕ ಅರ್ಥ ಇದೆ. ಆತ್ಮಶಬ್ದಕ್ಕೆ ಒಡೆಯನಾಗಿರತಕ್ಕವ, ಆತ್ಮ ಅಂದರೆ ಸ್ವಾಮಿ ಅಂತ ಅರ್ಥ. ಒಡೆಯನಾಗಿರತಕ್ಕವ ಯಾರು? ಎಲ್ಲರಿಗೂ ಕೂಡ ಮಮ ಸ್ವಾಮಿ ಹರಿರ್ನಿತ್ಯಂ ಸರ್ವಸ್ಯ ಪತಿರೇವಚ ಅಂತ ಶ್ರೀಮದಾಚಾರ್ಯರು ತಿಳಿಸ್ತಾ ಇದ್ದಾರೆ. ಆತ್ಮನಾಗಿರತಕ್ಕವ ಯಾರು? ಜಿತಕ್ರೋಧ ಅಂದರೆ ಅಂದರೆ ಕ್ರೋಧವನ್ನು ಗೆದ್ದವರು. ನಮ್ಮ ಶತ್ರು ಯಾವುದು? ಕಾಮ. 6 ಶತ್ರುಗಳು ಹೇಳ್ತಾರೆ ನಮಗೆ: ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ಕಾಮ ಅಂದರೆ ಏನು? ದುಷ್ಟವಾದದ್ದನ್ನು ಬಯಸೋದು. ಯಾವುದನ್ನು ಬಯಸಬಾರ್ದು ಅಂತ ಹೇಳಿದ್ದಾರೋ ಅದನ್ನೇ ಬಯಸೋದು. ಅದು ಸಿಕ್ಕಿಲ್ಲ ಅಂದರೆ ಏನು ಬರ್ತದೆ? ಕ್ರೋಧ. ಈ ಮಗು ಇರ್ತದೆ ನಾವು, ಚಾಕ್ಲೇಟ್ ಕೇಳ್ತದೆ, ಸಿಕ್ಕಿಲ್ಲ ಅಂದರೆ ಏನು ಮಾಡ್ತದೆ? ಅಳಕ್ಕೆ ಶುರು ಮಾಡಿಬಿಡ್ತದೆ, ಸಿಟ್ಟು ಬಂದುಬಿಡ್ತದೆ. ಅದು ಕೊಡಲೇಬೇಕು. ಆ ಥರ ಕಾಮ. ಕಾಮದ ಕೂಸು ಕ್ರೋಧ. ಕಾಮ ಬಂತು ಅಂದರೆ ಕೂಡಲೇ ಅದು ಸಿಕ್ಕಿಲ್ಲ ಅಂದರೆ ಕ್ರೋಧ ಬಂದುಬಿಡುತ್ತದೆ. ಹೌದಲ್ಲ? ಒಂದು ವಸ್ತು ನಮಗೆ ಸಿಕ್ಕಿಲ್ಲ ಅಂದರೆ ಏನಾಗ್ತದೆ? ಸಿಟ್ಟು ಬಂದುಬಿಡುತ್ತೆ. ಅದು ದೋಷ. ಅದು ದೋಷ. ಅದು ಕಾಮ, ಕ್ರೋಧ. ಲೋಭ. ಲೋಭ ಅಂದರೆ ಒಂದು ವಸ್ತು ಇದ್ದರೆ ಇನ್ನೊಬ್ಬರಿಗೆ ಕೊಡಬಾರ್ದು. ಯಾರಿಗೆ ಅದು? ನನಗೆ. ಎಲ್ಲ ಯಾವುದಕ್ಕೆ? ನನಗೆ ನನಗೆ ನನಗೆ. ಇದು ಲೋಭ. ಕಾಮ ಅದು ಒಂದು ರೀತಿಯಾದ ಕಾಮದ ಕೂಸೆ. ಕಾಮವೇ ಪ್ರಧಾನ. ಕಾಮದ ಕೂಸುಗಳು ಇವೆಲ್ಲ. ಕ್ರೋಧ, ಲೋಭ. ಯಾಕೆ? ನನಗೆ ಬೇಕು ಅಂತ ಇಚ್ಛೆ. ಮೋಹ. ಮೋಹ ಅಂದರೆ ತಪ್ಪಾಗಿ ತಿಳಿಯೋದು. ಇದ್ದದ್ದೊಂದು ತಿಳಿಯೋದು ಅಂತ, ಆ ರೀತಿಯಾಗಿ ತಪ್ಪಾಗಿ ತಿಳಿಯೋದು. ಕಾಮ ಇದೆಲ್ಲ ಕ್ರೋಧದ ಎಫೆಕ್ಟ್. ಕ್ರೋಧ ಬಂದಾಗ ಏನಾಗ್ತದೆ? ಬುದ್ಧಿ ಕೆಲಸ ಮಾಡೋದಿಲ್ಲ, ತಪ್ಪಾಗಿ ತಿಳಿಯೋದು. ಕೋಪ. ಕಾಮ, ಕ್ರೋಧ, ಲೋಭ, ಮೋಹ, ಮದ. ಮದ ಅಂದರೆ ಕೊಬ್ಬು. ಕೊಬ್ಬು ಅಂತ ಹೇಳ್ತಾರಲ್ಲ, ಅದು. ಮತ್ಸರ ಅಂದರೆ ಹೊಟ್ಟೆ ಕಿಚ್ಚು. ಇನ್ನೊಬ್ಬರು ಚೆನ್ನಾಗಿ ಕೆಲಸ ಮಾಡಿದರೆ, ಇನ್ನೊಬ್ಬರು ಚೆನ್ನಾಗಿ ಓದಿದರೆ, ಇನ್ನೊಬ್ಬರು ಒಳ್ಳೆ ಹಣವಂತನಾಗಿ ಇದ್ದರೆ ಆಗ ಅವ್ರ ಮೇಲೆ ಏನು ಬರುತ್ತದೆ? ಹೊಟ್ಟೆ ಕಿಚ್ಚು. ಅದೆಲ್ಲ ಏನು? ಕಾಮದ ಕೂಸುಗಳೆಲ್ಲ. ಸೊ ಅದರಿಂದ ಕೇಳ್ತಾರೆ, ಜಿತಕ್ರೋಧವು, ಕ್ರೋಧಗಳನ್ನು ಗೆದ್ದವ ಯಾರಿದು? ತುಂಬ ಮುಖ್ಯವಾದ ಒಂದು ಮನುಷ್ಯನಾಗಿ ಹುಟ್ಟಿದವನಿಗೆ ಕ್ರೋಧವನ್ನು, ಕಾಮಕ್ರೋಧವನ್ನು ಗೆಲ್ಲೋದು ವೆರಿ ಇಂಪಾರ್ಟೆಂಟ್, ತುಂಬ ಮುಖ್ಯ. ದ್ಯುತಿಮಾನ್. ದ್ಯುತಿಮಾನ್ ಅಂದರೆ ಬುದ್ಧಿವಂತಿಕೆ. ಒಳ್ಳೆ ಬುದ್ಧಿವಂತನಾಗಿ ಯಾರಿದ್ದಾನೆ? ಕೋ ಅನಸೂಯಕಃ. ಅನಸೂಯ ಅಂದರೆ ಇದೆ ಮತ್ಸರ. ಹೀಗೆ ನೋಡಿದ್ದೀವಲ್ಲ, ಹೊಟ್ಟೆ ಕಿಚ್ಚು. ಹೊಟ್ಟೆ ಕಿಚ್ಚು ಇಲ್ಲದವನಾಗಿ ಯಾರಿದ್ದಾನೆ? ಇದೆಲ್ಲ ಮುಖ್ಯ. ಮತ್ತು ಕಸ್ಯ ಬಿಭ್ಯತಿ ದೇವಾಶ್ಚ. ಯಾರನ್ನು ಕಂಡ್ರೆ ದೇವತೆಗಳು ಕೂಡ ಹೆದರ್ತಾರೆ. ಕಸ್ಯ ಬಿಭ್ಯತಿ ದೇವಾಶ್ಚ. ಎಂಥ ವ್ಯಕ್ತಿತ್ವಪ್ಪ ಒಂದು, ಹಂಗಂತ. ಒಳ್ಳೆ ಸತ್ಯ ಧರ್ಮ ನಿಷ್ಠರಾಗಿ ಇದ್ದರೆ ದೇವತೆಗಳು ಕೂಡ ಹೆದರ್ತಾರೆ. ಅಂದರೆ ಏನೋ ನಡುಗ್ತಾರೆ ಅಂತ ತಿಳ್ಕೋಬಾರ್ದು. ಅವ್ರ ಮೇಲೆ ಒಂದು ಗೌರವವನ್ನು ತೋರಿಸ್ತಾರೆ ಅಂತ ಅರ್ಥ ಅಷ್ಟೆ. ಇನ್ನು ಅಂದರೆ ಕಸ್ಯ ಬಿಭ್ಯತಿ ದೇವಾಶ್ಚ ಜಾತರೋಷಸ್ಯ ಸಂಯುಗೆ. ಯುದ್ಧದಲ್ಲಿ ಯಾರ ಜೊತೆಗೆ ಯುದ್ಧ ಮಾಡೋದಕ್ಕೆ ದೇವತೆಗಳು ಕೂಡ ಹೆದರ್ತಾರೆ ಅಂಥವ್ರು. ಯುದ್ಧದಲ್ಲಿ ದೇವತೆಗಳು ಸಾಮಾನ್ಯವಾಗಿ ಗೆದ್ದು ಬಿಡ್ತಾರೆ. ಆದರೆ ಯಾರಾದರೂ ತುಂಬ ದೊಡ್ಡವರಿದ್ದರೆ ಅವ್ರ ಜೊತೆಗೆ ಯುದ್ಧ ಮಾಡೋದಕ್ಕೆ ದೇವತೆಗಳು ಕೂಡ ಹೆದರ್ತಾರೆ. ಆ ರೀತಿಯಾಗಿ ಯಾರಿದ್ದಾರೆ ನೋಡಿ. ಇದೆಲ್ಲ ಸುಮಾರು ಒಂದು 16 ಕ್ವಾಲಿಟೀಸ್ ಕೇಳಿದ್ದಾರೆ. ಎಷ್ಟು? 16 ಕ್ವಾಲಿಟೀಸ್. ಇದೆಲ್ಲ ಒಂದೇ ವ್ಯಕ್ತಿಯಲ್ಲಿ ಇರಬೇಕು. ಯಾರದು ಹಾಗೆ ಅಂತ ವಾಲ್ಮೀಕಿಗಳ ಪ್ರಶ್ನೆ. ಜಾತರೋಷ ಸಂಯುಗ ಅಂದರೆ ಯುದ್ಧ ಅಂತ ಅರ್ಥ. ಏತದಿಚ್ಛಾಮ್ಯಹಂ ಶ್ರೋತುಂ.
ಪರಂ ಕೌತೂಹಲಂ ಹಿಮೆ ಮಹರ್ಷೇ ತ್ವಂ ಸಮರ್ಥೋಸಿ ಜ್ಞಾತಂ ಏವಂ ವಿಧಂ ನರಂ. ಏತದಿಚ್ಛಾಮ್ಯಹಂ ಶ್ರೋತುಂ, ಆ ವ್ಯಕ್ತಿ ಯಾರು ಅವನನ್ನು ಕೇಳಲು ನಾನು ಇಚ್ಛೆ ಪಡ್ತೀನಿ. ಇಚ್ಛಾಮಿ ನೋಡಿ, ನಮಗೂ ಆ ಇಚ್ಛೆ ಬರಬೇಕು. ಒಳ್ಳೆ ಗುಣವಂತರ ಕಥೆಯನ್ನು ಕೇಳೋದಕ್ಕೆ ಇಚ್ಛೆ ಬರಬೇಕು. ನಿಮಗೆ ಇದೆ ನೋಡಿ, ಗುಣವಂತರ ಕಥೆ ಕೇಳೋದಕ್ಕೆ ಇಚ್ಛೆ ಬರಬೇಕು. ವಾಲ್ಮೀಕಿಗಳಿಗೆ ಇತ್ತು, ಅದರಿಂದಲೇ ನಾರದರು ಬಂದಿದ್ದರು. ಅವರಿಗೆ ಆ ಇಚ್ಛೆ ಇದೆ ಅಂತ ನಾರದರಿಗೆ ಗೊತ್ತಿತ್ತು, ಅದರಿಂದಲೇ ಬಂದಿದ್ದರು. ಪರಮಾತ್ಮನ ಕಥೆಯನ್ನು ಕೇಳೋದಕ್ಕೆ ಮೊದಲು ಏನಿರಬೇಕು? ಇಚ್ಛೆ ಇರಬೇಕು. ಕಾಮ, ಇದು ಸತ್ಕಾಮ, ದುಷ್ಟಕಾಮ ಅಲ್ಲ. ಇದು ಒಂದು ಕಾಮನೆ. ಪರಮಾತ್ಮನ ಕಥೆಯನ್ನು ಕೇಳಬೇಕು ಎನ್ನುವುದು ಕೂಡ ಕಾಮನೆ. ಆದರೆ ಎಂಥ ಕಾಮ? ಸತ್ಕಾಮ. ದುಷ್ಟಕಾಮ ಬಿಡಬೇಕು, ಸತ್ಕಾಮ ಬಿಡಬಾರ್ದು. ಅದರಿಂದ ಏತದಿಚ್ಛಾಮ್ಯಹಂ ಶ್ರೋತುಂ ಪರಂ ಕೌತೂಹಲಂ, ನನ್ನಲ್ಲಿ ಬಹಳ ಉತ್ಸುಕತೆ ಇದೆ. ಅಂದರೆ ಕೇಳಬೇಕು, ಯಾರದು ತಿಳ್ಕೋಬೇಕು ಎಂಬ ಒಂದು ಉತ್ಸಾಹ ನನ್ನಲ್ಲಿ ತುಂಬಿ ಬರ್ತಾ ಇದೆ. ಅಂತಹ ವ್ಯಕ್ತಿ ಯಾರು? ಮಹರ್ಷೇ ತ್ವಂ ಸಮರ್ಥೋಸಿ, ನೀವಾದರೆ ಎಂಥವರಾಗಿದ್ದೀರಾ? ಒಳ್ಳೆ ಸಮರ್ಥರಾಗಿದ್ದೀರಾ, ನಿಮಗೆ ಆ ಕೆಪಾಸಿಟಿ ಇದೆ. ಅಂತಹ ವ್ಯಕ್ತಿ ಯಾರು ಅಂತ ನಿರ್ಣಯ ಮಾಡಿ ಹೇಳುವ ಒಂದು ಸಾಮರ್ಥ್ಯ ನಿಮ್ಮಲ್ಲಿ ಇದೆ. ಯಾಕೆ? ಅವರು ಸ್ವತಃ ಜ್ಞಾನಿಗಳು. ನಾರದರು ಅಂದರೆ ಜ್ಞಾನಿಗಳು ಮತ್ತು ಎಲ್ಲ ಕಡೆ ಸಂಚಾರ ಮಾಡತಕ್ಕವು. ಯಾರ್ಯಾರು ರಾಜರು, ಯಾರ್ಯಾರು ಮನುಷ್ಯರು ಹೇಗಿದ್ದಾರೆ, ಎಲ್ಲ ವಿಚಾರವೂ ಕೂಡ ಅವರಿಗೆ ಗೊತ್ತಿದೆ. ಅದರಿಂದ ಮಹರ್ಷೇ ಸಂಬೋಧನ, ಮಹರ್ಷೇ ತ್ವಂ ಸಮರ್ಥೋಸಿ, ಮಧ್ಯಮ ಪುರುಷ ಅಸಿ, ನೀವು ಸಮರ್ಥರಾಗಿದ್ದೀರಾ. ಜ್ಞಾತುಂ ಏವಂ ವಿಧಂ ನರಂ, ಈ ರೀತಿಯಾದ ಒಂದು ನರ ಅಂದರೆ ಯಾರು? ಮನುಷ್ಯ. ಈ ರೀತಿಯಾದ ಒಂದು ಮನುಷ್ಯನನ್ನು ತಿಳಿಸಲು ನೀವು ಸಮರ್ಥರಾಗಿದ್ದೀರಾ. ಅದರಿಂದ ನಮಗೆ ಆ ವಿಚಾರವನ್ನು ಹೇಳಿ ಹಾಗೆ ಅಂತ ನಾರದರನ್ನು ಪ್ರಶ್ನೆ ಮಾಡ್ತಾರೆ ವಾಲ್ಮೀಕಿ ಋಷಿಗಳು. ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾನ್ ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇವಾಲಂ ವಿಷ್ಣುರ್ಮೇ ಪರಮಸೂರತ್. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಹರೇ ನಮಃ.